ವಾವ್, ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದೆ ಬಟ್ಟೆದೆಲ್ಲ. ಬಟ್ ಮಾತ್ರ ದುಡ್ಡಿಲ್ಲ, ತಗೊಳಲ್ಲ. ಏನು ಮಾಡೋದು, ಇವತ್ತು ಸಂಜೆ ಆಯಿತು, ಕಾಫಿ ಕುಡ್ಕೊಂಡು ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಬಂದ್ವಿ. ಅವನು ಕಾಫಿ ಬೇಡ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ. ಸರಿ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಐಸ್ ಕ್ರೀಮ್ ತಿನ್ನೋಕ್ಕಂತ ಹೋದ್ವಿ. ಅವನು ಹುಡುಕ್ತಾ ಇದ್ದಾನೆ ಐಸ್ ಕ್ರೀಮ್. ನಮಗೆ 10 ರೂಪಾಯಿಗೆ ಯಾವುದೂ ಸಿಗ್ತಿಲ್ಲ, ಎಲ್ಲ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿಗೆ ಸಿಗ್ತದೆ. ಲೋ ಬಜೆಟಲ್ಲಿ ಬೇಕು. ಇಲ್ಲಿ ಗೋಲ್ಗುಪ್ಪ ಪಾನಿಪುರಿ ಇದೆ, ಆದರೂ ಬೇಡ, ನಮ್ಗೆ ಐಸ್ ಕ್ರೀಮೇ ಬೇಕು. ಅದು 5 ರೂಪಾಯಿ 10 ರೂಪಾಯಿ ಮಾತ್ರ ಆಗಿರ್ಬೇಕು. ನಾವು ಅಲ್ಲಿ ತನಕ ಹೋಗಿ ಪುನಃ ಅಂಗಡಿ ನಮ್ಮ ಶೋರೂಮ್ ಕಡೆನೇ ಬಂದು ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡಿ, ಒಂದು ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗಲ್ಲ, ಅದಕ್ಕೆ ಬ್ಯಾಕ್ ಕ್ಯಾಮ್ರಾ. ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಿರೋದಕ್ಕೆ ಈಗೆಲ್ಲ ಕಡೆನೂ ಡೆಕೋರೇಷನ್ಸ್ಗಳೆಲ್ಲ ಹಾಕಿದ್ದಾರೆ. ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಇದೆ. ನೋಡಿ ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲ. ತಗೊಂಡೋಗಿ ನಾವು ಮನೆಗೆ ಹಾಕೋಬೇಕು, ಚೆನ್ನಾಗಿರುತ್ತೆ. ಒಳ್ಳೆ ಐಟಮ್ಗಳು ಮಾತ್ರ, ಬೇರೆ ಏನೂ ಅಲ್ಲ. ಈಗ ಐಸ್ ಕ್ರೀಮ್ ಅಂಗಡಿ ಹುಡುಕ್ತಾ ಇದ್ದೀವಿ. ಐಸ್ ಕ್ರೀಮ್ ಅಂಗಡಿ ಅಲ್ಲಿದೆ. ಈಗ ಅಲ್ಲಿ ದಾಟ್ ಹೋದರೆ ನಮಗೆ ಐಸ್ ಕ್ರೀಮ್ ಅಂಗಡಿ ಸಿಗುತ್ತೆ. ಡಿವೈಡರ್ ಇದೆ ಅಲ್ಲೇ ಇದೆ ನನ್ನ ಕಡೆಗೆ ಕಾಣುತ್ತೆ. ಈಗ ಹಿಂಗೆ ಇಟ್ಕೊಬಿಡು, ವಾಹನ ಬರ್ತಿದೆ, ನಿಧಾನ ಪ್ರಭು. ಈಗ ಯಾರಿ ಪ್ರಭು, ಪಟ್ಟಂತ ಬನ್ನಿ ಪ್ರಭು, ವಾಹನ ಚಾಲಕರ. ಬಾ, ಐಸ್ ಕ್ರೀಮ್ ಕೊಡ್ಸಿ ಇವಾಗ. ಐಸ್ ಕ್ರೀಮ್ ನೀನೇ ಕೊಡ್ಸಪ್ಪ, 2 ಐಸ್ ಕ್ರೀಮ್ ಕೊಡ್ಸು. ಕೊಡ್ಸು ಐಸ್ ಕ್ರೀಮ್. ಹಾಂ, ಹೇಳು ಐಸ್ ಕ್ರೀಮು ಹೇಳು ನೀನು. ಮ್ಯಾಂಗೋ ಮತ್ತೆ ಯಾವ್ದು ಫ್ಲೇವರ್ ಇರೋದಣ್ಣ? ಒಂದು ಮ್ಯಾಂಗೋನಾ? ಕೊಡ್ಸಿದ್ದಾನೆ ನಿನಗೆ. ಇನ್ನು ಎಷ್ಟು ಕಾಸ್ಟ್ ಅಂತ ಗೊತ್ತಿಲ್ಲ, ಎಷ್ಟು ಕೊಡ್ತಾನೋ ನನಗೂ ಗೊತ್ತಿಲ್ಲ. ನನ್ನ ಹತ್ರ ದುಡ್ಡಿಲ್ಲ, ಕೊಡೋದು ದುಡ್ಡು ಪೇ ಮಾಡು. ಪೇ ಮಾಡು. ಎಷ್ಟು ಅಣ್ಣ? 60 ಮಾಡು. 30 ಮಾಡು. ಮಾಡಲ, ಅದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ 60 ರೂಪಾಯಿ ಪೇ ಮಾಡೋಕ್ಕೆ. ನಮ್ಮೂರಾಗಿದ್ದರೆ 5 ರೂಪಾಯಿಗೆ ಒಂದು ಐಸ್ ಕ್ರೀಮ್ ಸಿಗೋದು. ಅದು ಬೇರೆ ಥರ, ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ಸ್ ಸರ್. ಓಕೆನಾ ಅಣ್ಣ, ಹೋಗ್ಬೋದಾ? ಹಾಂ, ಥ್ಯಾಂಕ್ಸ್ ಸರ್. ಐಸ್ ಕ್ರೀಮ್ ಕೊಡಿಸಿದ್ದಾನೆ. ಇಲ್ಲಿ ನೋಡಿ, ದೊಡ್ಡ ಐಸ್ ಕ್ರೀಮ್ ಇದೆಯಲ್ಲ ಅಂದರೆ ಒಂದು 3000 ಇರುತ್ತೆ. ಇದು ನಾವಲ್ಲ, ಇದೆಲ್ಲ ಈ ಥರ ದಪ್ಪಗಿರೋರು ತಿನ್ನೋರು. ಈಗ ಪೇ ಮಾಡಿರೋದು ನೆಕ್ಸ್ಟ್ ಒಂದು ವರ್ಷ ಆದರೂ ಅದನ್ನೇ ಹೇಳ್ತಿರ್ತೀನಿ. ಐಸ್ ಕ್ರೀಮ್ದು ಚೆನ್ನಾಗಿದೆ. ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ, ಹೇಗಿದೆ ನೋಡೋಣ. ಐಸ್ ಕ್ರೀಮ್ ಚೆನ್ನಾಗಿದೆ. ಮ್ಯಾಂಗೋ ಫ್ಲೇವರು 60 ರೂಪಾಯಿ ಕೊಟ್ಟಿದ್ದು. ಚಾಕ್ಲೇಟ್ ಫ್ಲೇವರ್ ಕೇಳಿದ್ವಿ, ಅವ್ರ ಹತ್ರ ಐತಿಲ್ಲ. ಮ್ಯಾಂಗೋ ಫ್ಲೇವರು ಕೊರಿಕೊಂಡು ದುಡ್ಡು ಕೊಟ್ಟಿದ್ದಾನೆ. ಸ್ವಲ್ಪ ಕೈ ಇದೆ ಐಸ್ ಕ್ರೀಮು. ಚೆನ್ನಾಗಿದೆ ಐಸ್ ಕ್ರೀಮ್ ಚೆನ್ನಾಗಿದೆ. ಕಾಫಿ ಕುಡಿಬೇಕಿತ್ತು ಈ ಟೈಮಲ್ಲಿ, ಏನು ಮಾಡೋಕ್ಕಾಗಲ್ಲ. ಐಸ್ ಕ್ರೀಮ್ ಕೊಡಿಸಿದ್ದಾನೆ, ತಿನ್ನೋಣ ಅಷ್ಟೇ. ಇವಾಗ 60 ರೂಪಾಯಿಗೆ 60 ರೂಪಾಯಿ ಆಯಿತು 2 ಐಸ್ ಕ್ರೀಮ್ಗೆ. ನಮ್ಮೂರು ಸೈಡ್ ಆಗಿದ್ರೆ 20 ರೂಪಾಯಿಗೆ ಸಿಗೋದು ಅಲ್ವಾ? 20 ರೂಪಾಯಿಗೆ ಸಿಗೋದಾ? 10 ರೂಪಾಯಿ 20 ರೂಪಾಯಿ ಅಂದ್ರೆ 40 ರೂಪಾಯಿ. ಚೆರಿಗಿರಿ ಎಲ್ಲ ಹಾಕ್ಕೊಡೋರು ಮೇಲ್ಗಡೆ. ಇಲ್ಲಿ ಏನಿಲ್ಲ. ಬೆಂಗಳೂರಲ್ಲಿ ಏನು ಮಾಡೋಕ್ಕಾಗಲ್ಲ, ಕೊಟ್ಟರು ಇಷ್ಟೊಂದು, ಏನು ಮಾಡೋಕ್ಕಾಗಲ್ಲ. ಇದೆ ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಿದ್ದಾನೆ. ಹೋಗ್ತೀವಿ ಇವಾಗ, ಎಲ್ಲಿದೆ ಅಂತ ಗೊತ್ತಿಲ್ಲ. ಸಂದಿಗೆಲ್ಲ ಹೋಗ್ತೀವಿ. ಇದು ಯಾವುದೋ ಪಾರ್ಕಿಗೆ ಕರ್ಕೊಬಂದ. ಐಸ್ ಕ್ರೀಮ್ ಅಂತೂ ಖಾಲಿನೇ ಆಗ್ತಿಲ್ಲ. 30 ರೂಪಾಯಿ ಕೊಟ್ಟಿದ್ದು ವರ್ತಿದೆ ಅಂತ ಅನಿಸ್ತಿದೆ. ಫಸ್ಟೆಲ್ಲ ಏನಾಗ್ತಿತ್ತು ಅಂದರೆ, ನಮ್ಮ ಮನೆಗಳಲ್ಲಿ ಬಾಟ್ಲು ಬರೋದು, ಮನೆಗಳಲ್ಲೆಲ್ಲ ಗಾಜಿನ ಬಾಟ್ಲಿ ಬರೋದು. ಆ ಬಾಟ್ಲಿಗಳೆಲ್ಲ ಹಾಕಿದ್ರೆ
ನಮಗೆ ಐಸ್ ಕ್ರೀಮ್ ಕೊಡೋರು ನಮಗೆ. ಇವಾಗ ಏನಿಲ್ಲ, ಇವಾಗ ಆ ಖುಷಿನೇ ಇವಾಗ ಬಾಟ್ಲುಗಳು ತಗೊಂಡು ಚೂರು ಮಾಡೋದೆ. ಅವಾಗ ಒಂದು 2-3 ಬಾಟ್ಲು ಕೊಟ್ಟರೆ ಐಸ್ ಕ್ರೀಮ್ ಕೊಡೋರು ನಮಗೆ. ಇವಾಗ ಏನೂ ಕೊಡೋಲ್ಲ. ಇಲ್ಲಿ ಬಂದ್ಬಿಟ್ಟು ಚಿಕ್ಕ ಮಕ್ಕಳು ಆಟ ಆಡೋ ಜಾಗದಲ್ಲಿ ಇವನು ಆಟ ಆಡ್ತಿದ್ದಾನೆ. ಅದೇ ಮೇಲ್ಗಡೆದೇನೆ ಅಳ್ಳಾಡ್ತಿದೆ. ಅಲ್ಲಿ ನೋಡಿ, ಅದೇ ಅಳ್ಳಾಡ್ತಿದೆ ಫುಲ್ಲು. ಚೈನ್ ಅಳ್ಳಾಡ್ತಿಲ್ಲ, ಫುಲ್ ಲಾಕೆ ಅಳ್ಳಾಡ್ತಿದೆ. ಏನಾದರೂ ಕಿತ್ಕೊಬಿದ್ರೆ ಅಣ್ಣ ಕುಂಬಳಕಾಯಿಗೆ ಹೋಗ್ತಾನೆ. ಬಾ ಸಾಕು. ಚಿಕ್ಕ ಮಕ್ಕಳು ಆಟ ಆಡೋದು ನೋಡೋದು ಎಲ್ಲ ಚಿಕ್ಕ ಮಕ್ಕಳು ಬಿಟ್ಟು ನೀನು ಒಬ್ಬನೇ ದೊಡ್ಡನಿರೋದು ನೋಡು. ಎಲ್ಲ ಚಿಕ್ಕ ಮಕ್ಕಳು ಇರೋದಲ್ಲೆಲ್ಲ. ಸುಮಾರು ಜನಕ್ಕೆ ಆಸೆ ಇರುತ್ತೆ ಈ ಥರ ಒಂದು ಸ್ಪೋರ್ಟ್ಸ್ ಬೈಕ್ ತೊಗೋಬೇಕು, ಏನೋ ಒಂದು ಮಾಡಬೇಕು ಅಂತ. ಎಲ್ಲೂ ಸ್ಪೋರ್ಟ್ಸ್ ಬೈಕ್ ತೊಗೋಬೇಕು ಅಂತ ನನಗೂ ಆಸೆ ಇದೆ, ಸ್ಪೋರ್ಟ್ಸ್ ಬೈಕ್ ತೊಗೋಬೇಕು ಅಂತ. ಬಟ್ ಏನು ಮಾಡ್ತೀರಾ, ದುಡ್ಡಿಲ್ಲ. ತಗೊಳಕ್ಕಾಗಲ್ಲ. ಕಮಿಟ್ಮೆಂಟ್ಸ್ಗಳು, ಬರೋ ಸ್ಯಾಲ್ರಿ ಎಲ್ಲ ಕಮಿಟ್ಮೆಂಟ್ಸ್ಗಳಿಗೆ ಹೋಗೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಆಸೆ ಪಡ್ಬೇಕು ಅಷ್ಟೇ, ನೋಡಿ ಖುಷಿ ಪಡಬೇಕು ಗಾಡಿಗಳನ್ನ ಆಯಿತು. ಬಟ್ ನಾವು ತಗೊಳಕ್ಕಾಗಲ್ಲ. ನೋಡಿ ಕಾರ್ಗಳೆಲ್ಲ ಸೂಪರಾಗಿದೆ. ಮಾಡ್ತೀರಾ ಎಲ್ಲ ಜನಗಳು, ಅಯ್ಯೋ ದೇವ. ಎಲ್ಲಿ ನೋಡಿ, ಇವಾಗ ಡಿಸೆಂಬರ್ 25ಗೆ ಕ್ರಿಸ್ಮಸ್ಸು, ಎಲ್ಲ ಹೌಸ್ ಡೆಕೋರೇಷನ್ಸ್ಗಳಿಗೆಲ್ಲ ತಗೊಂಡಿದ್ದಾರೆ. ಏನು ಫೆಸ್ಟಿವಲ್ಗೆ ಏನೇನು ಬೇಕು ಎಲ್ಲ ಇದೆ. ಎಷ್ಟು ಕಲೆಕ್ಷನ್ ಇವ್ರಿಗೆ ಮಾತಾಡೋಣ ಅಂದರೆ ಏನಪ್ಪ ಇವರು ಕನ್ನಡನೇ ಬರೋಲ್ಲ. ನಾವೇನು ಮಾಡೋಣ ಅಷ್ಟೇ. ಸೂಪರ್ ಹಂಗೆ. ನಮ್ಮೂರಲ್ಲಿ ಸೀಬೆಕಾಯಿಗಳನ್ನೆಲ್ಲ ಹಂಗೆ ಹೋಗಿ ಗದ್ದಿ ತಿನ್ಬೋಯ್ತು. ಇಲ್ಲೆಲ್ಲ ನೋಡಿ ಫುಲ್ ದೊಡ್ಡದಾಗಿದೆ ಸೀಬೆಕಾಯಿಗಳೆಲ್ಲ. ಒಂದು ಎತ್ಕೊಂಡ್ರೆ ನಾಯಿಗೆ ಹೊಡೆದಂಗೆ ಹೊಡೆದು ಕಳಿಸ್ತಾರೆ. ಅವರೆಲ್ಲ ನಾವು ಅಂಗಡಿ ಬಂದಾದ್ರೆ ನಮಗೆ ಹೊಡೆದು ಕಳಿಸ್ತಾರೆ. ಏನೋ ಅನ್ಕೊ ಹೋಯ್ತಾರಪ್ಪ, ನಮಗಂತೂ ಅರ್ಥ ಇಲ್ಲ. ಬೈದರು ನಗಾಡ್ಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ.